ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡೋದು. ಎಲ್ಲರ ಕನ್ಸು ಕೇದಾರ್ನಾಥ್ ರೀಚ್ ಆಗ್ಬೋದು. ಸ್ವಲ್ಪ ಧೈರ್ಯನ ಸಿಕ್ತು. ತುಂಬಾ ಜನ ಸಪೋರ್ಟ್ ಅಂದ್ರೆ ನಮ್ ಕರ್ನಾಟಕದಲ್ಲಂತೂ ಹೆವಿ ಸಪೋರ್ಟ್ ಮಾಡಿದ್ರು ನನಗೆ. ನೀರ್ ಸಿಗಲ್ಲ ಒಂದ್ ಟೈಮ್ ಹಿಂಗ್ ಮಾಡ್ಬೇಕು, ಒಂದ್ ಕಡೆ ಭಯ ಇತ್ತು. ಸೈಕಲ್ಲೇ ತಗೋಬೇಕು ಈಗ ಅನಿಸ್ತು. ನನಗೂ ಏನೋ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇತ್ತು. ಹೇ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾವೆಲ್ಲ ಹೋಗ್ತೀವಿ ಅಂದರೆ, ಸೊ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ನಲ್ವಾ DR ಮಚ್ಚ ಟ್ರಾವೆಲರ್ ಅಂತ ಹೇಳ್ಬಿಟ್ಟು, ಸೊ ಅವ್ರು ಮೀಟ್ ಮಾಡೋಕ್ಕಾದ್ರೆ ಹೋಗ್ತಾಯಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರು ಮೀಟ್ ಮಾಡಿ ನಮ್ಮ ಹತ್ರ ಏನೇನು ಕ್ವಶನ್ಸ್ ಇದ್ದಾವೋ ಅವೆಲ್ಲ ಅವ್ರನ್ನ ಕೇಳಿ ಆನ್ಸರ್ಸ್ ತಿಳ್ಕೊಂಡು ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ತಿಳ್ಕೊಂಡು ಬರೋಣ. ಸೊ ಇವಾಗ ನಾನು ನಮ್ಮೂರಿಂದ ಆದರೆ ಸ್ಟಾರ್ಟ್ ಆಗಿದ್ದೀನಿ. ಇದೇ ನಮ್ಮ ತೋಟ. ಟೊಮೊಟೊ ಎಲ್ಲ ಇಟ್ಟಿದ್ವಿ, ಎಲ್ಲ ಇವಾಗ ರೇಟ್ ಆಗಿದೆ. ನಾವು ಇವಾಗೆಲ್ಲ ಕಿತ್ತಾಕ್ಬಿಟ್ವಿ, ಎಲ್ಲ ಆಗೋಗಿದೆ. ಸೊ ಇನ್ನು ಅವ್ರ ವಿಚಾರಕ್ಕೆ ಬರೋದಾದರೆ, ನಾನು ಕೆಲವೊಂದು ಕ್ವಶನ್ಸ್ ಆದರೆ ಬರ್ಕೊಂಡಿದ್ದೀನಿ, ಅಂದರೆ ಲೈಕ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಏನೇನು ಕ್ವಶನ್ಸ್ ಕೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರನ್ನ ಹೋಗಿ ಮೀಟ್ ಮಾಡಿ ಕ್ವಶನ್ಸ್ ಆದರೆ ಕೇಳೋಣ. ಅವ್ರ ಎಕ್ಸ್ಪೀರಿಯೆನ್ಸ್ ತಿಳ್ಕೊಂಡು ನನಗೂ ಆಲ್ ಇಂಡಿಯಾ ರೈಡ್ಗೆ ಹೆಲ್ಪ್ ಆಗುತ್ತೆ. ಅವ್ರು ಅದನ್ನು ಮೀಟ್ ಮಾಡಿ ಅಂಥವ್ರನ್ನ ಮೀಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಅವ್ರ ಇನ್ಪುಟ್ಸ್ನ ನಾನು ತಗೊಂಡು ನಾನು ನನ್ನ ರೈಡಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾದ್ರೆ ಚೆನ್ನಾಗಿರುತ್ತೆ ಅಂತ ಆದರೆ ಹೋಗ್ತಾಯಿದ್ದೀನಿ. ನನಗಿವಾಗ ಅವರೂರು 33 ಕಿಲೋಮೀಟರ್ಸ್ ತೋರಿಸ್ತಿದೆ, 50 ಮಿನಿಟ್ಸು. ಸೊ ವಿಲೇಜ್ ರೋಡ್ ಆಗಿರೋದ್ರಿಂದ ಸೊ ಸ್ವಲ್ಪ ಲೇಟ್ ಆಗಿದೆ. ಹೈವೇ ಆಗಿದ್ದಿದ್ರೆ ಒಂದು 35-40 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದಿತ್ತು. ಸೊ ಆರಾಮಾಗಿ ಹೋಗೋಣ, ತೊಂದರೆ ಏನಿಲ್ಲ. ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಅವ್ರಿಗೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಓಕೆ ಬನ್ನಿ ಬ್ರೋ ಸಿಗೋಣ ಅಂತ ಹೇಳೋರೆ. ಹೋಗಿ ಮಾತಾಡಿಸ್ಕೊಂಡಾದರೆ ಬರೋಣ. ಇನ್ನು ಇವ್ರು ಇರೋದು ಬಂದುಬಿಟ್ಟು ಗದಿಗವಾರಿ ಹಳ್ಳಿ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನಮಗೆ ಚಿಂತಾಮಣಿ ತಾಲೂಕು. ಆ್ಯಕ್ಚುಲಿ ಇವಾಗ ಚಿಂತಾಮಣಿ ತಾಲೂಕಲ್ಲ, ಇದು ಚೇಳೂರು ತಾಲೂಕು ಅಂತ ಹೇಳ್ಬಿಟ್ಟು ಹೊಸ್ದಾಗಿದೆ ತಾಲೂಕು. ಸೊ ಅಲ್ಲಿರೋದು. ಮೊದಲು ಚಿಂತಾಮಣಿ ತಾಲೂಕು ಆಗಿರೋದ್ರಿಂದ ಅವ್ರು ಚಿಂತಾಮಣಿಯಿಂದ ಹೋಗ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಆದರೆ ಬೋರ್ಡ್ ಆದರೆ ಮಾಡಿಸ್ಕೊಂಡಿದ್ರು. ಸೊ ತೊಂದರೆ ಇಲ್ಲ, ಅದು ಚಿಂತಾಮಣಿ ಚೇಳೂರು ಮಧ್ಯದಲ್ಲಿ ಬರುತ್ತೆ, ಹಾಗಾಗಿ ಹಂಗಾಗಿದೆ. ಸೊ ಇವಾಗ ಹೋಗಿ ಗದಿಗವಾರ ಹಳ್ಳಿ ಅನ್ನೋ ಹತ್ರ ಹೋಗಿ ಮೀಟ್ ಮಾಡೋಣ ಅವ್ರನ್ನ. ಸೊ ನಮ್ಮದೆಲ್ಲ ಹಳ್ಳಿ. ಸೊ ನೀವು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಎಲ್ಲ ತೋಟಗಳು ಎಲ್ಲ, ಕೆಲವೊಂದಾದರೆ ಉಳುಮೆ ಮಾಡವ್ರೆ, ಕೆಲವೊಂದಾದರೆ ಬೆಳೆ ಇಟ್ಟವ್ರೆ, ಹಚ್ಚ ಹಸಿರಿನಿಂದ ತುಂಬಿದೆ. ಸೊ ಇಲ್ಲೊಂಥರ ಪೀಸು. ಸ್ವಂತ ಊರಲ್ಲಿದ್ದರೆ ಒಂದು 10,000-20,000 ದುಡಿದ್ರೂ ಕೂಡ ಏನು ತೊಂದರೆ ಇರೋಲ್ಲ. ಸ್ವಂತ ಮನೆಗಿರ್ತೀವಿ, ಅಪ್ಪ ಅಮ್ಮ ಮಾಡಾಕ್ತಾರೆ, ತಿನ್ಕೊಂಡು ತೋಟದ ಹತ್ರ ಕೆಲಸಗಳು ಮಾಡಿಕೊಂಡು ಆರಾಮಾಗಿರ್ಬೋದು. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಬೆಳೆ ಇಟ್ಟವ್ರೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಕಾಲಿಫ್ಲವರು. ಸೊ ಇಲ್ಲಿ ಬಂದುಬಿಟ್ಟು ಜೋಳ, ಕಾಲಿಫ್ಲವರ್, ಜೋಳ. ಈ ಕಡೆ ಎಲ್ಲ ಅಷ್ಟೇ ರೀ, ವೆಜಿಟೇಬಲ್ಸ್ ಸ್ವಲ್ಪ ಕಡಿಮೆ. ಯಾರ್ಯಾರ ಹತ್ರ ಬೋರ್ ಇದ್ದು ನೀರಿದೆಯೋ ಅವ್ರು ಮಾತ್ರ ವೆಜಿಟೇಬಲ್ಸ್ ಆದರೆ ಬೆಳೀತಾರೆ. ಇನ್ನು ಮಿಕ್ದವರೆಲ್ಲ ಜೋಳ, ರಾಗಿ, ಕಡಲೆಕಾಯಿ ಈ ಥರ ಮಳೆಗಾದರೆ ಡಿಪೆಂಡ್ ಆಗಿರ್ತಾರೆ ಅವರು. ನೀವು ನೋಡ್ಬೋದು ಕುರಿ ಕಾಯಕ್ಕಾದರೆ ಹೋಗ್ತಾವ್ರೆ. ಸೊ ಇವ್ರದ್ದು ಒಂಥರ ನೆಮ್ಮದಿ. ಆರಾಮಾಗಿ ಒಂದು ಬ್ಯಾಚ್ ಮಾರ್ಕೊಂಡ್ರೆ ಲಕ್ಷಗಟ್ಟಲೆ ಬರ್ತದೆ, ಒಂದು 2-3 ಲಕ್ಷ ಬರ್ತದೆ ಒಂದು ಬ್ಯಾಚಿಗೆ. ಆರಾಮಾಗಿರ್ಬೋದು. ಯಾವಾದರೂ ಕೆಲವೊಂದು ಕ್ವಶನ್ಸ್ ಏನಾದರೂ ಅವ್ರನ್ನ ಕೇಳೋದೇನಾದ್ರು ಮರ್ತೋಗ್ಬಿಟ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಅಲ್ಲಿ ಹೋದ್ಮೇಲೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಷ್ಟೊಂದು ಕ್ವಶನ್ಸ್ ಕೇಳ್ತೀನಿ, ಎಷ್ಟೊಂದು ಕ್ವಶನ್ಸ್ ಮರ್ತೋಗ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಯಾವನೇ ಕ್ವಶನ್ಸ್ ಮರ್ತೋದ್ರೂ ಕೂಡ ದಯವಿಟ್ಟು ಕ್ಷಮೆ ಇರಲಿ ಅಂತ ಮೊದಲೇ ಆದರೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಅವ್ರ ಹತ್ರ ಕೇಳೋ ಕ್ವಶನ್ಸು ಹೇಗಿತ್ತು, ಅವ್ರು ಕೊಡೋ ಆನ್ಸರ್ಸ್ ಹೇಗಿತ್ತು, ನಮ್ಮಿಬ್ಬರು ಮಾತಾಡ್ಕೊಂಡಿರೋ ರೀತಿ ಹೇಗಿತ್ತು, ಎಲ್ಲ ನಿಮಗೆ ಏನು ಅಭಿಪ್ರಾಯ ಇತ್ತೋ, ಸೊ ಹೇಗೆ ಅನ್ನಿಸ್ತು, ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಏನೇ ಇದ್ದರೂ ಕೂಡ ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಹಾಗಾಗಿ ನಾನಾಗಿರ್ಬೋದು ಅವರಾಗಿರ್ಬೋದು ದಯವಿಟ್ಟು ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಆದರೆ ಪ್ರಯತ್ನ ಪಡ್ತೀವಿ ನಾವು. ಸೊ ಹಾಗೆ ಹೇಳ್ತಾ ಇನ್ನು ಅವ್ರ ಹತ್ರ ಆದರೆ ಹೋಗಿ ಮಾತಾಡೋಣ ಬನ್ನಿ. ಫೈನಲಿ ಅವ್ರ ಊರಿಗಾದರೆ ರೀಚ್ ಆದ್ವಿ. ಸೊ ಇಲ್ಲೇ ಇದ್ದು ಫೋನ್ ಆದರೆ ಮಾಡೋಣ ಫಸ್ಟು, ಎಲ್ಲವ್ರೆ ಏನು ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳೋದ್ರ ಮುಖಾಂತರ ಮತ್ತೆ ಬೇಕಾದರೆ ಮುಂದೆ ಹೋಗ್ಬೋದು. ಹಲೋ ಬ್ರೋ, ಎಲ್ಲಿ ಬ್ರೋ? ನಿಮ್ಮೂರು ಎಂಟ್ರೆನ್ಸಲ್ಲಿದ್ದೀನಿ. ಮುಂದೆನಾ? ಓಕೆ ಓಕೆ ಬನ್ನಿ, ಎಂಟ್ರೆನ್ಸಲ್ಲೇ ಇದ್ದೀನಿ ಬನ್ನಿ ಗಾಡಿಯಲ್ಲಿ. ಓಕೆ ಬ್ರೋ. ಸೊ ಅವ್ರು ಇನ್ನೂ ಹಿಂದೆ ಇದ್ದಾರಂತೆ, ಬರ್ತಾವ್ರಂತೆ. ಬರಲಿ ಪಾಪ, ಮೀಟ್ ಆಗೋಣ ಬಂದಮೇಲೆ. ಆರಾಮಾ? ಆರಾಮ್ ಬ್ರೋ. ಸೊ ಇವರೇ ನೋಡ್ರಪ್ಪ, ಡಾಕ್ಟರ್ ಮಚ್ಚ ಟ್ರಾವೆಲರ್.
ಇದು ಅವ್ರೂರು, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹಲೋ ಗೈಸ್, ಫೈನಲಿ ನಮ್ಮ ಹತ್ರ ಆದರೆ ಡಾಕ್ಟರ್ ಮಚ್ಚ ಟ್ರಾವೆಲರ್ ಅವರಾದರೆ ಇದ್ದಾರೆ. ಸೊ ಅವ್ರ ಹತ್ರನೇ ಖುದ್ದಾಗಿ ಕೂತ್ಕೊಂಡು ಅವ್ರ ಪರಿಚಯ ಮಾಡಿಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಏನು ಅಂತೆಲ್ಲ ತಿಳ್ಕೊಂಡು ನನ್ನಲ್ಲಿರೋ ಕ್ವಶನ್ಸ್ ಎಲ್ಲ ಅವ್ರನ್ನ ಕೇಳಿ ಅವ್ರ ಹತ್ರ ಉತ್ತರ ಪಡ್ಕೊಂಡಾದರೆ ಮಾಡೋಣ ಬನ್ನಿ. ಹಲೋ ಬ್ರೋ, ಹಾಯ್ ಬ್ರೋ, ಹೇಗಿದ್ದೀರಾ ಬ್ರೋ? ಆರಾಮ್ ಬ್ರೋ, ಎಲ್ಲ ಚೆನ್ನಾಗಿದ್ದೀನಿ. ಬ್ರೋ, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ. ಓಕೆ, ನನ್ನ ಹೆಸರು ಸುದರ್ಶನು. ನಮ್ಮದು ಗಡಿಗಾವರಲ್ಲಿ ವಿಲೇಜು. ಇದು ಬಂದುಬಿಟ್ಟು ಚೀಟಿಗೊಲಲ್ಲಿ ಪೋಸ್ಟು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬ್ರೋ. ಓಕೆ, ಸೊ ನಿಮಗೆ ಸೈಕಲಲ್ಲಿ ಯಾತ್ರೆ ಮಾಡಬೇಕಂತ ಹೇಗೆ ಅನ್ನಿಸ್ತು? ಬ್ರೋ, ನಂದು ಚಿಕ್ಕದೊಂದು ಆಸೆ ಇತ್ತು ಶಬರಿಮಲೆ ಯಾತ್ರೆ ಮಾಡ್ಬೇಕಂತ. ಅದು ಪಾದಯಾತ್ರೆ ಮಾಡೋವಾಗ ನಾನು ಫಸ್ಟ್ ಡೇ ಬಂದ್ಬಿಟ್ಟು ಒಂದು ದಿನ ಪಾದಯಾತ್ರೆ ಸಿಂಗಲಾಗಿ ಹೋಗ್ಬಿಟ್ಟಿದೆ. ಬಟ್ ಅದಾಗ್ಲಿಲ್ಲ, ನನ್ನಿಂದ ತುಂಬಾ ಕಷ್ಟ ಬಿದ್ದು ರಿಟರ್ನ್ ಆಗ್ಬಿಟ್ಟೆ. ಮತ್ತೆ ಮಾಲೆ ತೆಗೆದು ಮತ್ತೆ ಸೆಕೆಂಡ್ ಟೈಮ್ ಮಾಲೆ ಹಾಕೊಂಡು ಅಂಕುಶ್ ಗುರುಸ್ವಾಮಿ ಅಂತ ಅವರು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ರು. ಅವ್ರ ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ತು. ಆಗ ಅವ್ರ ಜೊತೆಲಿ ಯಾತ್ರೆ ಶುರು ಮಾಡ್ದಾಗಿಂದ ನನಗೂ ಏನೋ ಒಂದು ಸಾಧನೆ ಮಾಡ್ಬೇಕಂತ ಒಂದು ಆಸೆ ಇತ್ತು. ಅದ್ರಲ್ಲಿ ಇವಾಗ ವಾಕ್ ಅಂಡ್ ಲಿಫ್ಟ್ ಅಂತ ಒಂದು 10 days ಹೋದೆ ಸ್ಟಾರ್ಟಿಂಗ್ ಅಲ್ಲಿ. ಆಗ ಹೋದಾಗ ಚೆನ್ನಾಗಿತ್ತು. ಬಟ್ ಅದ್ರಲ್ಲಿ ಏನಂದ್ರೆ ಎಲ್ಲಾದ್ರೂ ವೆಹಿಕಲ್ ನಿಲ್ಸಿದಾಗ ಸಡನ್ ಆಗಿ ಅವ್ರು ಬ್ರೇಕ್ ಆಗ್ತಾರೆ, ಹಿಂದ್ಗಡೆ ಬಂದು ಟಚ್ ಮಾಡಿದ್ರು ತೊಂದ್ರೆ, ಅವ್ರಿಗೆ ತೊಂದರೆ ಕೊಡೋದು ನಾವ್ ಯಾಕಂತ ಅನ್ನೋ ಟೈಮಲ್ಲಿ ನನ್ಗೆ ಸೈಕಲ್ ಯಾತ್ರೆ ಅಂತ ಒಂದು ಐಡಿಯಾ ಬಂತು. ಆಗ ಸೈಕಲ್ ಯಾತ್ರೆ ಶುರು ಮಾಡಿದ್ರು. ಸೊ ಇವಾಗ ಈ ಕಾಲದಲ್ಲಿ ಬಸ್ ಇದೆ, ಟ್ರೈನ್ ಇದೆ, ಗಾಡಿ ಇದೆ, ಈ ತರ ಬೇರೆ ಬೇರೆ ಇದ್ದಾಗ ನಿಂಗೆ ಸೈಕಲ್ಲೇ ತಗೋಬೇಕು ಹೇಗೆ ಅನ್ನಿಸ್ತು? ಬ್ರೋ, ಇವಾಗ ಬೈಕಲ್ಲಿ ಹೋಗ್ಬೇಕಂದ್ರೆ ಪೆಟ್ರೋಲ್ ಇರಬೇಕು, ಗಾಡಿ ಸರ್ವಿಸ್ ಮಾಡಿಸ್ಬೇಕು. ಬಸ್ ಇವೆಲ್ಲ ಅಂದ್ರೆ ನಾವು ತುಂಬಾ ಬಡವರು. ಹಾಗಂತ ದುಡ್ಡು ನಾವು ಅಷ್ಟು ದುಡಿಯಕ್ಕೆ ಹೋದ್ರೆ ದುಡಿಯೋದೆಲ್ಲ ಸಾಲ ಕಟ್ಟೋದು ಏನೊಂದು ಬರ್ತಾನೆ ಇರ್ತವೆ. ಅದರಿಂದ ನಾವು ಯಾತ್ರೆ ಮಾಡ್ಬೇಕು ನಮ್ಮ ಆಸೆ ಅನ್ನೋದು ಆಗಲ್ಲ. ಅದರಿಂದ ನಾನು ಅವಾಗ ಸೈಕಲ್ ಯಾತ್ರೆ ಮಾಡಿದ್ರೆ ವಿತೌಟ್ ಮನಿ, ಅಂದ್ರೆ ಹೋಗೋ ದಾರಿಯಲ್ಲಿ ಯಾರಾದ್ರೂ ಸಹಾಯ ಮಾಡ್ತಾರೆ, ದೇವಸ್ಥಾನ ಇಂಥ ಜಾಗದಲ್ಲಿ, ಇಲ್ಲಾಂದ್ರೆ ಎಲ್ಲಾದ್ರೂ ಬೇಡ್ಕೊಂಡು ಕೇಳ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದೀನಿ ಬ್ರೋ. ಓಕೆ, ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಯಾವ ಥರ ಅನ್ನಿಸ್ತು, ಏನು ಅನ್ನಿಸ್ತು? ಫಸ್ಟ್ ಟೈಮ್ ನಾನು ಒಂದು ಟೀಮ್ ಜೊತೆ ಒಂದು ಸ್ಟಾರ್ಟ್ ಮಾಡಿದ್ದೆ. ಒಂದು 10 ದಿನ ಶಬರಿಮಲೆ ಯಾತ್ರೆ ಮಾಡಿದ್ದು ಸೈಕ್ಲಿಂಗು. 10 ದಿನ ಅವ್ರ ಜೊತೆ ಇದ್ದಾಗ ಚೆನ್ನಾಗಿತ್ತು, ಯಾಕಂದ್ರೆ ಅವ್ರ ಸಪೋರ್ಟ್ ಇದ್ರು. ಮತ್ತೆ ಅಲ್ಲಿಂದ ಕೇರಳಗೆ ಒಂದ್ ದಿನ ಜೊತೆಲಿ ಒಬ್ಬ ಹುಡುಗ ಇದ್ದ, ಅವ್ನ್ ಡ್ರಾಪ್ ಆದ. ಅವಾಗ ಒಬ್ನೇ ಸ್ಟಾರ್ಟ್ ಮಾಡಿದೆ. ತಮಿಳ್ನಾಡು ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ವಿಪರೀತ ಇದು ಬಿಸಿಲು, ಹಿಂಗ್ ಮಾಡ್ಬೇಕು. ಒಂದ್ ಕಡೆ ಭಯ ಇತ್ತು. ಅದು ಒಂದೊಂದು ಕಾಡು ಫಾರೆಸ್ಟ್ ಎಲ್ಲ ಜಾಸ್ತಿ ಹೋಗ್ತಿದ್ದೆ, ಭಯ ಜಾಸ್ತಿ ಆಗೋದು, ನೀರ್ ಸಿಗಲ್ಲ. ಒಂದ್ ಟೈಮ್ ತಮಿಳ್ನಾಡಲ್ಲಿ ಸಪೋರ್ಟ್ ಅನ್ನೋದು ಕಮ್ಮಿ ಸಿಕ್ತಿತ್ತು, ಸ್ಟೇಯಿಂಗ್ ಸಿಕ್ತಿತ್ತು, ಊಟ ಇಂಥದ್ದೆಲ್ಲ ಸಿಕ್ತಿರ್ಲಿಲ್ಲ. ಅಂತ ಒಂದು ಕಷ್ಟ ಬಿದ್ಕೊಂಡು ಆ ಯಾತ್ರೆಯನ್ನು 25 ದಿವಸ ಕಂಪ್ಲೀಟ್ ಮಾಡಿದೆ ನಂದು. ಅದ್ ಮುಗಿಸ್ಕೊಂಡ್ಮೇಲೆ ಮತ್ತೆ ಒಂದು ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದೆ. ಸ್ವಲ್ಪ ಧೈರ್ಯ ಏನೋ ಸಿಕ್ತು. ಆಗ ಮತ್ತೆ ಈಗ ನಾವು ಇದು ಕೇದಾರ್ನಾಥ್ ಹೋಗ್ಬೇಕಂತ ಒಂದು ಆಸೆ. ಎಷ್ಟೋ ವರ್ಷದಿಂದ ನಾವು ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡೋದು, ಅವ್ರು ಮತ್ತೆ ನಾಳೆದ್ದು ಹೋಗೋಣ, ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಆಗ್ತಿರ್ಲಿಲ್ಲ. ಎಂತೂ ನನ್ನ ಟೈಮ್ ಇವಾಗ ನನ್ಗೆ ಸೈಕಲ್ ಇದೆ, ಹೋಗ್ತೀನಿ ಅನ್ನೋ ಧೈರ್ಯ ಇದೆ ಅಂತ ಧೈರ್ಯ ಮಾಡ್ಕೊಂಡು ಹೊರಟೆ. ಎಲ್ಲರ ಕನಸು ಕೇದಾರ್ನಾಥ್ ರೀಚ್ ಆಗ್ಬೋದು. ಹೌದೌದು, ತುಂಬಾ ಜನ ಸಪೋರ್ಟ್ ಅಂದ್ರೆ ನಮ್ ಕರ್ನಾಟಕದಲ್ಲಂತೂ ಹೆವಿ ಸಪೋರ್ಟ್ ಮಾಡಿದ್ರು ನನಗೆ. ಪ್ರತಿಯೊಂದು ಮೂಲೆದ 1 ದಿನ 2 ದಿನ ಊಟ ಅವರೇ ಅರೇಂಜ್ ಮಾಡ್ಬಿಡ್ತಾರೆ. ಎಲ್ಲಿದೆಯಾ ಅಂತಂದ್ರೆ ಅಂತ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿ ಪರಿಚಯ ಅಮೌಂಟ್ ಊಟ ಅರೇಂಜ್ ಮಾಡ್ತಿದ್ರು. ಓಕೆ, ಸೊ ಇವಾಗ ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಸೊ ನೀವು ನೈಟ್ ಎಲ್ಲ ಎಲ್ಲಿ ಸ್ಟೇ ಇರ್ತಿದ್ರಿ, ಯಾವ ರೀತಿ ಸ್ಟೇ ಇರ್ತಿದ್ರಿ, ಹೇಗೆ ಏನು ಅಂತ? ಬ್ರೋ, ನಾನು ತುಂಬಾ ಅಂದ್ರೆ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡ್ತಿದ್ದೆ. ಯಾಕಂದ್ರೆ ಅಲ್ಲಿ CC ಕ್ಯಾಮ್ರಾ ಇರುತ್ತೆ, ಎಲ್ಲ ಸ್ನಾನ ಮಾಡಕ್ಕೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಅನುಕೂಲ ಸಿಗುತ್ತೆ. ಅಲ್ಲೇ ಸ್ಟೇ ಮಾಡ್ತಿದ್ದೆ. ಒಂದೊಂದು ಟೈಮು ಸಿಗ್ತಿರ್ಲಿಲ್ಲ ಅಂತ ಟೈಮಲ್ಲಿ ದೇವಸ್ಥಾನನೂ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಡಾಬಾದಲ್ಲಿ ಕೇಳ್ಕೊಂಡು ಇದು ಸ್ಟೇ ಆಗ್ತಿದ್ದೆ ಬ್ರೋ. ಸೊ ಇವಾಗ ಪೆಟ್ರೋಲ್ ಬಂಕಲ್ಲಿ ಕೇಳ್ಬೇಕಾದ್ರೆ ಕೆಲವೊಬ್ರು ಅಕ್ಸೆಪ್ಟ್ ಮಾಡಲ್ಲ, ನಿರಾಕರಿಸ್ತಾರೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಿತ್ತು? ಇವಾಗ ನಾನು ಒಂದು ಟೈಮ್ ಪೆಟ್ರೋಲ್ ಬಂಕ್ ಅನ್ನೋದು ಟೈಮ್ ಡಿಸೈಡ್ ಮಾಡಿರ್ತೀನಿ, ಲೊಕೇಶನ್ ಮ್ಯಾಪ್ ಅಲ್ಲಿ ನೋಡ್ಕೊಂಡು ಈ ಟೈಮಲ್ಲಿ ರೀಚ್ ಆಗ್ಬಿಟ್ರೆ ಅಂತ ಸಡನ್ ಆಗಿ ಕೇಳ್ತೀನಿ. ಅವರು ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳೋರು. ಅಂತ ಟೈಮಲ್ಲಿ ಮತ್ತೆ ಮುಂದೆ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ಇರೋದು. ಅಂತ ಟೈಮ್ ಒಂದೊಂದು ಟೈಮ್ ಮಳೆ ಬರೋ ಟೈಮ್ ಇರುತ್ತೆ. ತುಂಬಾ ಅಂದ್ರೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗ್ಬಿಡೋದು. ಯಾಕಂದ್ರೆ ಇಷ್ಟು ಕಷ್ಟ ಇಲ್ಲಿ ಬಂದು ಒಂದು ಪ್ಲಾನ್ ಮಾಡ್ಕೊಂಡು ಅಲ್ಲಪ್ಪ ಮುಂದೆ ಹೋಗುತ್ತೆ ಸಿಗುತ್ತಾ ಇಲ್ವೋ ಅನ್ನೋದು ಭಯ ಜಾಸ್ತಿ ಆಗೋದು. ಮತ್ತೆ HP ಪೆಟ್ರೋಲ್ ಬಂಕು, ಇಂಡಿಯನ್ ಪೆಟ್ರೋಲ್ ಬಂಕ್ ಅವರಂತೂ 99% ಅಕ್ಸೆಪ್ಟ್ ಮಾಡ್ತಿದ್ರು. ಒಬ್ಬೊಬ್ರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಆಯ್ತಿರ್ರಿ ಅಂತಿದ್ರು. ಮಳೆ ಬಂದ್ರು ಏನೇ ಬಂದ್ರು ಅವನಿಷ್ಟ, ಏನಾದ್ರು ಎಲ್ಲರೂ ಇಡಿ ಬಿಡೋ ಅನ್ನೋರು ಜಾಸ್ತಿ ಇರ್ತಿದ್ರು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಷ್ಟು ಟೈಮ್ಗೆ ಈ ಪೆಟ್ರೋಲ್ ಬಂಕ್ ಅಂತ ರೀಚ್ ಆಗಿಬಿಟ್ಟು ಅಲ್ಲಿ ಸ್ಟೇ ಇರಬೇಕು ಅನ್ಕೊಂತೀರಾ. ಫಾರ್ ಎಕ್ಸಾಂಪಲ್ ಒಂದು 6 ಗಂಟೆ ಟೈಮ್ ಇಟ್ಕೊಳ್ಳಿ ಸಂಜೆ. ಸೊ 6 ಗಂಟೆಗೆ ಈ ಪೆಟ್ರೋಲ್ ಬಂಕ್ ಹತ್ರ ಕೇಳಿ ಸ್ಟೇ ಇರೋಣ ಅನ್ಕೊಂತೀರಾ. ಸೊ 6 ಗಂಟೆಗೆ ಅವ್ರು ರಿಜೆಕ್ಟ್ ಮಾಡಿದ್ರೆ ಸೊ ಮುಂದೆ ಹೋಗಕ್ಕೆ ಕತ್ಲಾಗುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಏನ್ ಅನಿಸ್ತಿತ್ತು? ಆದಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೆ. ಮ್ಯಾನೇಜರ್ ಅವರು ಇದ್ರೆ ಅವ್ರ ಕಾಂಟ್ಯಾಕ್ಟ್ ಕೊಡಿ, ನಾ ಮಾತಾಡ್ತೀನಿ ಅಂತಿದ್ದೆ. ಸಿಗೋದೇ ಇಲ್ಲ ಅನ್ನೋದು 1-2-3 ಟೈಮ್ ಆಗಿತ್ತು. ಪರವಾಗಿಲ್ಲ ಅನ್ನೋದ್ರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಡೈಲಿ ಒಂದು 3 ಗಂಟೆಯಿಂದ 4 ಗಂಟೆಗೆ ನಾನು ಪ್ಲಾನ್ ಮಾಡ್ತಿದ್ದೆ.
ಆ ಟೈಮು ಸ್ಟೇಯಿಂಗ್ ಪ್ರಯತ್ನ ಮಾಡ್ತೀನಿ. ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ 5-5:30 ಒಳಗಡೆ ಹುಡುಕಾಡ್ಕೊಂಡ್ಬಿಡ್ತೀನಿ. ಲೇಟ್ ಮಾಡಿದಷ್ಟು ಕಷ್ಟ ಆಗ್ಬಿಡತ್ತೆ, ತೊಂದರೆ. ಜರ್ನಿ ನಿಮ್ಗೆ ತೊಂದರೆ ಆಗುತ್ತೆ. ಹೌದು, ಅದರಿಂದ ಸೊ ನೀವ್ ಯಾವಾಗಾದ್ರೂ ನೈಟ್ ಏನಾದ್ರು ಜರ್ನಿ ಮಾಡಿದ್ರಾ? ಇಲ್ಲ. ಒಂದ್ಸತಿ ಶಬರಿಮಲೆ ಯಾತ್ರೆಯಲ್ಲಿ ಮಾಡಿದ್ದೆ, ಅಷ್ಟು ಮಳೆಯಲ್ಲಿ So, ಸಿಗ್ಲಿಲ್ಲ. ಇವಾಗ ಕೇದಾರ್ನಾಥ್ ಯಾತ್ರೆಯಲ್ಲಿ ಇಲ್ಲ, ಮಾಡಿ. ಮಾಡಿಲ್ಲ. ನಾನು 3-4 ಗಂಟೆ ಸ್ಟಾಪ್, ಬೆಳಗ್ಗೆ 6 ಗಂಟೆ 5:30 ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ಜರ್ನಿ. ಅವಾಗ ಏನಾಗ್ತಿದೆ ಅಂದ್ರೆ ಜರ್ನಿ ಬೆಳಗ್ಗೆ ಚೆನ್ನಾಗ್ ಆಗುತ್ತೆ, ಫ್ರೀ ಟೈಮ್ ಆರಾಮಾಗಿ ರೆಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ಸೊ ನೀವು ದಿನಕ್ಕೆ ಎಷ್ಟು ಕಿಲೋಮೀಟರ್ ಅಂತ ಹೋಗ್ತಿದ್ರು? ಬ್ರೋ ನಂದು 60ರಿಂದ 140 ತನಕ ಹೋಗಿದ್ದೀನಿ. 140 ಒಂದೊಂದು ಟೈಮ್ ಬೇಜಾರಾದಾಗ, ಎಲ್ಲಾದ್ರೂ ಸ್ವಲ್ಪ ಡಿಸಪಾಯಿಂಟ್ ಆಗಿರುತ್ತಲ್ಲ ಅಂತ ಟೈಮಲ್ಲಿ ಬೇಗ ಜರ್ನಿ ಸ್ಟಾರ್ಟ್ ಮಾಡ್ಬಿಟ್ಟು ಇವತ್ತು ಏನೇ ಮಾಡಿ ನುಗ್ಬಿಡ್ಬೇಕಂತ ಹೋಗ್ಬಿಡ್ತಿದ್ದೆ. ಸೊ ನೀವು ಜರ್ನಿ ಮಾಡೋ ಟೈಮಲ್ಲಿ ಮಳೆ ಬರುತ್ತೆ, ಗಾಳಿ ಜಾಸ್ತಿ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವ್ ಹೇಗೆ ಕಂಟ್ರೋಲ್ ಮಾಡ್ತೀವಿ? ಇದು ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದಾಗಂತೂ ವಿಪರೀತ ಗಾಳಿ. ದಿನ 50 ಕಿಲೋಮೀಟರ್ ಹೋಗೋದು ಕಷ್ಟ ಆಗ್ತಿತ್ತು. ಒಂದು 10 ದಿನ ತುಂಬಾ ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದೀನಿ. ಒಂಥರ ಗಿವ್ ಅಪ್ ಬೇಡನೋ ಇದು ಬಂದ್ಬಿಡ್ತಿತ್ತು. ಆದ್ರೂ ಮುಂದೆ ಬಂದ್ಮೇಲೆ ಹಿಂದೆ ಅಜ್ಜಿ ಹಾಕ್ಬಾರ್ದು ಅಂತಾರಲ್ಲ, ಯಾವತ್ತೂ ಹಿಂದೆ ಆಗ್ಲಿಲ್ಲ. ಒಂದಿನ ತುಂಬಾ ಕಷ್ಟ ಆದ್ರೆ ನಿಲ್ಸ್ಬಿಡ್ತಿದ್ದೆ. ಆಯ್ತು ಬಿಡಿ, ಇವತ್ತು ಮಧ್ಯಾಹ್ನ ಆಗ್ಲಿ, ನಾಳೆ ನೋಡೋಣ ಬೆಳಗ್ಗೆ ಅಂತ ಈ ತರ ಪ್ರಯತ್ನ ಮಾಡ್ಕೊಂಡು ಹೋಗ್ತಿದ್ದೆ. ಮಳೆ ಬಂದಾಗಂತೂ ನನಗೇನು ಆ ದೇವರು ಕೃಪೆಯಿಂದ ಯಾವತ್ತೂ ಮಳೆ ಏನೋ ಜಾಸ್ತಿ ಸಿಗಲಿಲ್ಲ. ಡೆಲ್ಲಿಯಲ್ಲಿ ಒಂದ್ಸತಿ ಸಿಗಾಕೊಂಡಿದ್ದೆ, ಅದು ಸಿಟಿಯಲ್ಲಿ. ಅದು ಬಿಟ್ರೆ ಅಷ್ಟು ತೊಂದರೆ ಆಗಿಲ್ಲ. ಸೊ ಊಟಕ್ಕೆಲ್ಲ ಹೇಗೆ, ಲೈಕ್ ನೀವೇನಾದ್ರು ತಗೊಂತಿದ್ರ ಇಲ್ಲ ಬೇರೆ ಎಲ್ಲರೂ ಕೊಡ್ತಿದ್ರ, ಹೇಗೆ? ಇಲ್ಲ, ನನಗೆ ಕರ್ನಾಟಕದಲ್ಲಿ ನನ್ಗೆ ಯಾತ್ರೆ ಮುಗಿಯೋದಂಕ ತುಂಬಾ ಜನ ಫಾಲೋವರ್ಸು, ಈ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಅದರಲ್ಲಿ ಒಬ್ರು ನಮ್ಗೆ ಆನಗಲ್ ಅಂತ ಪೆಟ್ರೋಲ್ ಬಂಕ್ ಅಣ್ಣ ರಂಜಿತ್ ಅನ್ನೋರು, ರಾಜು ಅನ್ನೋರು, ಅವ್ರು ನಿಮ್ಗೆ ಆ ಟೈಮಲ್ಲಿ ಊಟ ಸಿಗ್ಲಿಲ್ಲ ಅಂದ್ರೆ ಒಂದು ಫೋನ್ ಮಾಡಿ, ಅಣ್ಣ ಅಂತ ಇಂಥ ಜನ ತುಂಬಾ ಸಪೋರ್ಟ್ ಮಾಡ್ತೀನಿ, ನಿನ್ಗೆ ಏನು ಸಿಕ್ತಿಲ್ಲ ಅನ್ನೋದ್ರೆ ಒಂದು ಕಾಲ್ ಮಾಡೋ ಸಾಕು, ನಾನು ಇರ್ತೀನಿ ಅನ್ನೋ ಸಪೋರ್ಟ್ ಚೆನ್ನಾಗಿತ್ತು ನನಗೆ. ಸೊ ಕರ್ನಾಟಕದಲ್ಲಿ ಏನೋ ತೊಂದರೆ ಇಲ್ಲ, ಸಿಕ್ಕಿದ್ರು. ಬಟ್ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದಾಗ ಸೊ ಅವ್ರು ಯಾವ ತರ ಇತ್ತು? ಮತ್ತೆ ಬಿಜಾಪುರದಾಗ ಸೈಕಲ್ ಟೀಮ್ ಸಿಕ್ತು. ಅಲ್ಲಿಂದ ನಾನು ಪಂಡ್ರಾಪುರ ಹೋದಾಗ ಅವ್ರು ಒಂದು ಟೀಮಲ್ಲಿ ಒಂದಿನ ಜರ್ನಿ ಮಾಡಿದ್ನಲ್ಲ, ಅವ್ರು ತುಂಬಾ ಸಪೋರ್ಟ್ ಮಾಡಿ, ಗೊತ್ತಿರೋವ್ರ ಕಡೆಯಿಂದ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಟ್ರು. ಅಲ್ಲೆಲ್ಲಿ ಹೋದಾಗ ನಮ್ಮ ಸೈಕ್ಲಿಸ್ಟ್ ಟೀಮ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಿದ್ರು ನನಗೆ. ಮಹಾರಾಷ್ಟ್ರನೂ ಅವರೇ ಸಪೋರ್ಟ್ ಇತ್ತೆಲ್ಲ, ಟ್ರ್ಯಾಕ್ಟರ್ಸ್ ಅವರೆಲ್ಲ ಸೈಕ್ಲಿಸ್ಟ್ ಇದ್ರು, ಅವರೆಲ್ಲೆಲ್ಲಿ ಸಪೋರ್ಟ್ ಮಾಡಿ ಸ್ವಲ್ಪ ಫುಡ್ಗೆ ಇರಕ್ಕೆ ತಿನ್ನಕ್ಕೆಲ್ಲ ಅರೇಂಜ್ ಮಾಡಿ ಎಲ್ಲ ಕೊಡ್ತಿದ್ರು. ಸಪೋರ್ಟ್ ಚೆನ್ನಾಗಿ ಸಿಕ್ತು. ರಾಜಸ್ಥಾನ್ ಹೋದಾಗ ಮೇನ್ ಅಂದ್ರೆ ಮಧ್ಯಪ್ರದೇಶ, ರಾಜಸ್ಥಾನಲ್ಲಿ ಸಪೋರ್ಟ್ ಅನ್ನೋದು ಕಮ್ಮಿ ಇತ್ತು. ಚೆನ್ನಾಗಿ ಮಾತಾಡ್ಸೋರು, ಯಾಕಂದ್ರೆ ಅವರೇ ಬಡವರು, ಹಾಗಂತ ನಮ್ಗೆ ಕೊಡೋಷ್ಟು ಹೊರತು ಇರಲ್ಲ. ಓಕೆ, ಸಪೋರ್ಟ್ ಅನ್ನೋದು ಇವ್ರು ಕೊಟ್ಟಿದ್ರಲ್ಲಿ ನಾನು ರೊಟೇಷನ್ ಮಾಡ್ಕೊಂಡು ಯಾತ್ರೆ ಮುಗಿಸ್ಕೊಂಡೆ. ಆ ಕಡೆ ದುಡ್ಡು ಅನ್ನೋದು ಯಾರು ಕೊಡ್ತಿರ್ಲಿಲ್ಲ, ಊಟನೂ ಅಷ್ಟು ಕೊಡ್ತಿರ್ಲಿಲ್ಲ. ಮಾತಾಡೋರು ಚೆನ್ನಾಗಿ ಮಾತಾಡ್ಸೋರು, ಸ್ಟೇಯಿಂಗ್ ಎಲ್ಲ ಕೊಡ್ತಿದ್ರು. 1-2-3 ಪೆಟ್ರೋಲ್ ಬಂಕಲ್ಲಿ ಸಮಸ್ಯೆನೂ ಬಂತು. ಹಾಗಂತ ಅವನ್ನ ಏನು ಮಾಡ್ಕೊಳಕ್ ಹೋಗಿಲ್ಲ, ನಮ್ದು ಬಂದಿದ್ದೀವಿ ಹಾಗಂತ ನಾವು ಯಾರನ್ನ ಮಾತಾಡಕ್ಕೂ ಹೋಗಲ್ಲ. ಸ್ವಲ್ಪ ಸೈಲೆಂಟಾಗಿ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಸೊ ನೀವು ಸಮಸ್ಯೆ ಬಂತು ಅಂತ ಹೇಳಿದ್ರಿ, ಸೊ ಆ ಸಮಸ್ಯೆ ಏನು ಅಂತ ನಮ್ಮ ವ್ಯೂವರ್ಸ್ ತಿಳ್ಕೊಬೋದಾ? ಒಂದು ನನ್ನ 3 ಯಾತ್ರೆ ಅಂದ್ರೆ ನಂದು ಪಾದಯಾತ್ರೆ ಇಲ್ಲಿ ಏನ್ ಸಮಸ್ಯೆ ಬರ್ಲಿಲ್ಲ. ಇದು ವಾಕ್ ಅಂಡ್ ಲಿಫ್ಟ್ ಅಲ್ಲಿ ಹೋದಾಗ ಒಂದ್ಸತಿ ಕುಂಭಮೇಳ ಹೋಗಿದ್ದೆ. ಅಂತ ಟೈಮಲ್ಲಿ ಒಂದಾಗಿತ್ತು, ಏನೋ ಆಗದಂತದ್ದು ಒಂಥರ ಮಾಡಕ್ ಬಂದಿದ್ರು, ಬಟ್ ಅದಾಗಿಲ್ಲ. ಹೇಳಕ್ಕೂ ಒಂಥರ ಇದೆ ನನಗೂ. ಅದ್ರಲ್ಲಿ ಸೈಕ್ಲಿಂಗ್ ಅಲ್ಲಿ ಇದು ಈಸಿಯಾಗಿ ಹೇಳ್ತೀನಿ, ಯಾಕಂದ್ರೆ ನೆಕ್ಸ್ಟ್ ನಮ್ಮ ಯಾತ್ರೆ ಮಾಡೋರು, ಸೈಕ್ಲಿಂಗ್ ಮಾಡೋರೇ ಆಗ್ಲಿ ಇಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬೇಕು ಅನ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಇದು ಶಿರಡಿಯಲ್ಲಿ ಆಲ್ಟ್ ಆಗೋಣ ಅಂತ ಪ್ಲಾನ್ ಮಾಡ್ಕೊಂಡು 9 ಗಂಟೆಗೆ ರೀಚ್ ಆದೆ ಬೆಳಗ್ಗೆನೆ. ದರ್ಶನ ಮಾಡ್ಕೊಂಡು ಅವತ್ತು ಅಲ್ಲೇ ಸ್ಟೇ ಆಗೋಣ ಅಂತ ಹೋದ ತಕ್ಷಣ ಒಂದು ಅಂಕಲ್ ಅವ್ರು ಸಿಕ್ಕಿದ್ರು. ಅವ್ರು ಮಾತಾಡಿಸಿ ಅವ್ರು ಊಟ ಇಲ್ಲ ಟಿಫನ್ ಇಲ್ಲ ತಿನ್ಬಾ ಅಂತ ಕರ್ಕೊಂಡೋದ್ರು. ಸ್ಟೇಯಿಂಗ್ ಅವರೇ ಕೊಟ್ಟರು. ಅಲ್ಲಿ ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಅದು ಸ್ಟೇಯಿಂಗ್ ಒಂಥರ ಲಾರ್ಜ್ ಥರ. ಅಲ್ಲಿ ಹೋದಾಗ ಊಟ ಎಲ್ಲ ಅವರೇ ಕೊಟ್ಟರು. ಮಲಗಕ್ಕೆ ಇಲ್ಲೇ ಇರು ಅಂತ ಹೇಳಿದ್ರು. ಒಬ್ಬ ಅಣ್ಣ ರೂಮಲ್ಲಿ ನಮ್ಮ ರೂಮಲ್ಲೇ ಇಲ್ಲೇ ಇರ್ಕೊಡ್ತೀನಿ ಕಾಟ್ ಅಂತ ಹೇಳಿ ರಾತ್ರಿ ನನ್ನ ರೂಮ್ಗೆ ಬಾ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋದಾಗ ಅವ್ರು ರಾತ್ರಿ ಮಲಗಿದ್ದೆ, ಅವ್ರು ಆ ಕಡೆ ನಾನು ಈ ಕಡೆ ಮಲಗಿದ್ವಿ. ಅವ್ರೊಂಥರ ಏನೋ ಒಂಥರ ಡಿಸ್ಟರ್ಬೆನ್ಸ್ ಒಂಥರ ಆಯಿತು. ಆ ಥರ ಡಿಸ್ಟರ್ಬೆನ್ಸ್ ಆದಾಗ ನಾನು ಅವತ್ತು ನಿದ್ದೆ ಮಾಡೋಕ್ಕಾಗಲಿಲ್ಲ. ಸೈಡಿಗೆ ನಾನು ಒಂಥರ ಕುತ್ಕೊಂಡು ಹಂಗೆ ಇದ್ದು ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೆ. 4 ಗಂಟೆ ಆದ ತಕ್ಷಣ ನಾನು ಆಯಿತು ಹೊರಡ್ತೀನಿ ಅಂತ ಅವತ್ತು 4 ಗಂಟೆಗೆ 5 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿ 3 ಗಂಟೆಗೆಲ್ಲ 140 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದೆ. ಆ ಥರ ಒಂದೊಂದು ಹತ್ರ ಹುಡುಗರೆ ಮಿಸ್ಬಿಹೇವ್ ಮಾಡ್ತಿರ್ತಾರೆ. ಒಂದು 3 ಸತಿ ನನಗೆ ಈ ಥರ ಆಗಿತ್ತು. ಬಟ್ ಅಂಥ ತೊಂದರೆ ಇಲ್ಲ, ಒಂಥರ ಮಿಸ್ಬಿಹೇವ್ ಜಾಸ್ತಿ ಮಾಡ್ತಾರೆ. ಸೊ ನೀವು ಸೈಕಲಲ್ಲಿ ಹೋಗ್ಬೇಕಾದ್ರೆ ಲೈಕ್ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ, ಲೈಕ್ ಇಲ್ಲಿ ಹೋಗೋದೇ ಬೇಡ, ಇಲ್ಲಿಂದ ರಿಟರ್ನ್ ಹೋಗ್ಬೇಡ, ತುಂಬಾ ಕಷ್ಟ ಆಗ್ತಿದೆ ಹೋಗಕ್ಕೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? 1-2 ಟೈಮ್ ಅನ್ಸಿದೆ ಬ್ರೋ. ಯಾಕಂದ್ರೆ ಏನು ಸಿಗಲ್ಲ ಅಂತ ಟೈಮಲ್ಲಿ. ಸೈಕಲ್ ಸಮಸ್ಯೆ ಕೊಟ್ಟಾಗ 1 ಸತಿ 2 ಸತಿ ಸಮಸ್ಯೆ ಇದ್ರೆ ಈಸಿಯಾಗಿ ಹೋಗ್ಬಿಡ್ತೇವೆ. ಪದೇ ಕೊಡ್ತಿದ್ರೆ ಯಾಕಪ್ಪ ನಾನು ಈ ಥರ ಬನ್ನಿ, ಯಾಕಪ್ಪ ಇದು ಅನ್ನೋ ಬೇಜಾರು ತುಂಬ ಆಗ್ಬಿಡತ್ತೆ.
ಯಾವಾಗ ಯಾತ್ರೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಇವಾಗ ರಿಟರ್ನ್ ಆಗೋಕ್ಕೂ ಒಂದು ಹೆಜ್ಜೆ ಮುಂದೆ ಹಾಕ್ಮೇಲೆ ಹಿಂದೆ ಹಾಕೋಕ್ಕಂತೂ ನಮ್ಗೆ ಮನ್ಸು ಬರೋದಿಲ್ಲ. ಯಾಕಂದರೆ ನಾವು ಟ್ರಾವೆಲ್ ಮಾಡೋವಾಗ ಎಷ್ಟೋ ಇದ್ರ ಮೇಲೆ ಬಂದಿರ್ತೀವಿ. ತುಂತುಕ 2 ಸತಿ ಆಗಿತ್ತು, ತುಂಬ ಬೇಜಾರಾಗಿತ್ತು. ಆವಾಗ ಏನು ಮಾಡ್ತೀನಿ ಅಂದರೆ ಅಲ್ಲೇ ಸ್ಟೇ ಆಗಿಬಿಡ್ತೀನಿ. ಸಿಕ್ತಾ ಮರ ಅಲ್ಲೇ ಮಲ್ಕೊಂಡ್ಬಿಟ್ಟು ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗಿ ಸ್ಟೇ ಆಗಿಬಿಡ್ತೀನಿ. ಒಂದು ದಿನ ಅಂದರೆ ನಾವು 1 ಟೈಮ್ 2 ಟೈಮ್ ಫುಡ್ ತಿಂತಿದ್ದೆ. ಜಾಸ್ತಿ ತಿನ್ನೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಆ ಕಡೆ ಸಿಗೋದು ಆ ಥರನೇ. ಬೆಳಗ್ಗೆ ಟಿಫನ್ ಸಿಗಲ್ಲ, ಕಚೋರಿ ಸಮೋಸ ಅದು ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ. ಆದರೂ ಒಂದು ಟೈಮ್ ತಿಂತಿದ್ದೆ. ಟಿಫನ್ದು ತುಂಬ ತೊಂದರೆ ಆಗ್ತಿತ್ತು. ಸೊ ಅದೇ ನೀವು ಟಿಫನ್ ಹೇಳ್ದಂಗೆ ಲೈಕ್ ಈ ಫುಡ್ಗೆ ನೀವು ಅಭ್ಯಾಸ ಪಟ್ಟು ಈ ಫುಡ್ ನಿಮಗೆ ಇದಾಗಿರುತ್ತೆ. ಸೊ ಆ ಕಡೆ ಫುಡ್ ನಿಮ್ಗೆ ಅಷ್ಟೊಂದು ಇದಾಗಿರಲ್ಲ. ಹೌದು. So ಅಂತ ಟೈಮಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಫುಡ್ ತಿನ್ಬೇಕು? ಇವಾಗ ರೋಟಿ ಆ ಕಡೆ ಬೆಳಗ್ಗೆ ಕಚೋರಿ, ಟೀ ಬಿಸ್ಕೆಟ್ ಎಲ್ಲ ತುಂಬ. ಆ ಕಡೆ ಟೀ ಬಿಸ್ಕೆಟೇ ಬೆಳಗ್ಗೆ ಅವ್ರಿಗೆ ಟಿಫನ್ ಥರ. ತುಂಬ ಜನ ಅದೇ ತಿಂದು ಜೀವನ ಮಾಡ್ತಿದ್ದಾರೆ. ಇಲ್ಲಾಂದ್ರೆ ಸಮೋಸ ಕಚೋರಿ ಅವೆಲ್ಲ ನಮ್ಮ ಕಡೆ ಸ್ನ್ಯಾಕ್ ಏನೋ ನಾವು ಸ್ನ್ಯಾಕ್ಸ್ ಥರ ತಿಂತಿರ್ತೀವಿ. ಡೈಲಿ ರೊಟೀನ್ ಅಂದರೆ ತುಂಬ ಕಷ್ಟ ಆಗೋದು. ಒಂದಿನ ತಿಂದರೆ 2ನೇ ದಿನ ತಿನ್ಬೇಕನ್ಸ ಮನ್ಸಿಗೆ ಬರೋದೇ ಇಲ್ಲ. ಒಂದಿನ ತಿನ್ಕೊಂಡ್ಬಿಟ್ಟು ಹೋಗ್ಬಿಡ್ತಿದ್ದೆ. ಸೆಕೆಂಡ್ ಡೇ ಅಂದರೆ ಫ್ರೂಟ್ಸು ಆ ಕಡೆ ಸಿಗೋದಿಲ್ಲ. ಹೋಗ್ಲಿ ಬಿಡಿ, ಏನಾರು ಡಿಫ್ರೆಂಟ್ ನಮ್ಮ ಕಡೆ ಎಷ್ಟೋ ಚಿತ್ರಾನ್ನ, ಪಲಾವ್, ಏನೇನೇ ಇಂಥ ದೋಸೆ, ಇಡ್ಲಿ ಸಿಗೋವ. ಅಲ್ಲಿ ಇದು ರೋಟಿ ಬಿಟ್ಟರೆ ಏನಿಲ್ಲ. ಅದ್ರಾಗೆ ಒಂದು 3-4 ದಾಲು ಅಂತ ಇರ್ತವೆ. ರೊಟೀನ್ ಒಂದು 30 ದಿವಸ ತಿನ್ಬೇಕಂದ್ರೆ ತುಂಬ ಕಷ್ಟ ಆಯಿತು. ಲಾಸ್ಟಿಗೆ ಊಟ ತಿನ್ನೋ ಇಂಟ್ರೆಸ್ಟ್ ಕೂಡ ಹೋಗಿತ್ತು ನನಗೆ. ತಿನ್ನೋದೇ ಬಿಟ್ಟಿದ್ದೆ. ಕೇದಾರ್ನಾಥ್ ಹೋದಾಗ ಅನ್ನ ಸಿಕ್ತು, ಒಂದು ಖುಷಿ. ಸರಿ. ಸೊ ಇವಾಗ ಇಲ್ಲಿಂದ ಯಾರಾದ್ರೂ ಸೈಕಲ್ ಅಲ್ಲಿ ಆಗಿರ್ಬೋದು, ಬೇರೆ ಏನಾದ್ರು ಇಲ್ಲಿಂದ ಆ ಕಡೆ ಹೋಗೋರಿಗೆ ನೀವೇನಾದ್ರು ಸಲಹೆ ಕೊಡ್ತೀರಾ? ಸಲಹೆ ಅಂದರೆ ಬ್ರೋ, ಇವಾಗ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ತೊಂದರೆ ಆಗ್ತಿದೆ ನನಗೆ. ಅವರು ಜನ ನನಗೆ ಇದು ಮಾಡ್ತಿದ್ದಾರೆ. ನಾವು ಜೈ ಶ್ರೀರಾಮ್ ಅಂತೀವಿ, ನಾವು ಹಿಂದೂ ಧರ್ಮ ಅಂತೀವಿ, ಅದರಿಂದ ತುಂಬ ಜನ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಇದು ಮಾಡ್ತಿರ್ತಾರೆ. ಆ ಕಡೆ ಹೋದಾಗ ಮರಾಠಿನೇ ಮಾತಾಡಬೇಕು ಅಂತ ಜನ ಗಲಾಟೆ ಮಾಡ್ತಾರಂತಾರೆ. ಸ್ವಲ್ಪ ಜನ ರಾಜಸ್ಥಾನಿ ನಮ್ಮ ಭಾಷೆನ ಮಾತಾಡ್ಬೇಕಂತಾರೆ ಅಂತೆ. ಜಾಸ್ತಿ ಜನ ನಾನು ವಿಡಿಯೋಗಳು ನೋಡ್ತಾ ಇದ್ದೀನಿ. ಬಟ್ ಆ ಥರ ಯಾರೂ ಮಾಡ್ತಿಲ್ಲ. ನಾವು ಜನದ ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸ್ವಲ್ಪ ಅವ್ರಿಗೆ ಹೇಳ್ಕೋಬೇಕು, ನಾವು ಈ ಥರ ಮಾಡ್ತಿದ್ವಿ, ಈ ಥರ ಬಂದಿದ್ದೀವಿ ಅಂದಾಗ ಯಾರ ಕಡೆಯಿಂದ ಸಮಸ್ಯೆ ಬರೋಲ್ಲ. ಈ ಥರ ತುಂಬ ತೊಂದರೆ ಬೀಳ್ತಿದ್ದಾರೆ ನಮ್ಮ ಹುಡುಗರು. ಆರಾಮಾಗಿ ಹೋಗೋದಾವೆ ಒಂದೇ ಭಾಷೆ ನಾವು ಹೇಳ್ಬೇಕು, ನಾವು ಈ ಥರ ಯಾತ್ರೆ ಮಾಡ್ತಿದ್ದೀವಿ ದೇವ್ರಿಗೋಸ್ಕರ ಅಂತ ಹೇಳ್ಕೊಂಡ್ರೆ, ದೇವರು ನಮ್ಮ ಒಂದು ಆಸೆ ಅಂತ ಹೇಳಿದ್ರು ಯಾರು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನಾವು ಯಾರ ಮೇಲೇನು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ನಮಗೆ ಇದು ಅನ್ನೋದು ಇರಬೇಕು, ಏನಂತಾರೆ ಓಪಿಕೆ ಅಂತಾರಲ್ಲ, ಅದನ್ನೋದು ಇರ್ಬೇಕು. ನಾವು ಟ್ರಾವೆಲಿಂಗ್ ಮಾಡೋವಾಗ ಯಾರೋ ಒಂದು ಮಾತಂದ್ರಂತ ನಾವು ರೈಸ್ ಆಗಬಾರ್ದು. ನಾವು ಮನೆ ಬಿಟ್ಟು ಮನೆ ಹೋಗ್ತೀವಿ, ಊರು ಬಿಟ್ಟು ಊರು ಹೋಗ್ತಿರ್ತೀವಿ. ಹೌದು. ಫಸ್ಟ್ ಆಫ್ ಆಲ್ ನಮ್ಗೆ ಲ್ಯಾಂಗ್ವೇಜೇ ಬರಲ್ಲ. ಅದು ಲ್ಯಾಂಗ್ವೇಜ್ ಬರಲ್ಲ ಅಂದಾಗ ಹೆಂಗಿರ್ಬೇಕಂದ್ರೆ, ಅವ್ರು ಒಂದು ಮಾತಂದ್ರು ಆಯ್ತನ ಸರಿ ಅನ್ಕೊಂತ ಹೋಗ್ಬೇಕು. ಈ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ನನಗೆ ಯಾಕೆ ಬಿಡಬೇಕು ಅನ್ನೋದು ಮಾಡ್ಕೊಂಡಕ್ಕೆ ಹೋದ್ರೆ ನಮ್ಮೇ ತೊಂದರೆ ಬೀಳುತ್ತೆ. ಅದು ಯಾವತ್ತೂ ಮಾಡ್ಕೋಬಾರ್ದು. ಇನ್ನೊಂದು ಸೈಕ್ಲಿಂಗ್ ಮಾಡೋರಾಗಲಿ ಯಾರೇ ಮಾಡೋದು, ಲಗೇಜ್ ತುಂಬ ಕ್ಯಾರಿ ಮಾಡ್ಬಿಡ್ತಿದ್ದಾರೆ. ಲಗೇಜ್ ಕ್ಯಾರಿ ಮಾಡೋದು ಕಮ್ಮಿ ಮಾಡ್ಕೋಬೇಕು ನಾವು. ಯಾಕಂದರೆ ಪ್ರತಿದಿನ ಒಂದು ವೀಕ್ಲಿ 3 ಡ್ರೆಸ್ ಯೂಸ್ ಮಾಡ್ಕೊಂಡ್ರೆ ಆಗ್ಬಿಡತ್ತೆ ನಮಗೆ. ಏನಂದರೆ ಪ್ರತಿದಿನ ನಾವು ಸ್ಟ್ಯಾಂಡರ್ಡ್ ಬಟ್ಟೆಗಳು ಚೇಂಜ್ ಮಾಡ್ಕೊತಾ ಇರಬೇಕು ಅನ್ಕೊಳಕ್ಕೆ ಹೋದ್ರೆ ನಮಗೆ ಕಷ್ಟ ಆಗ್ಬಿಡತ್ತೆ. ಆ ಕಡೆ ಕಷ್ಟ ಆಗ್ಬಿಡತ್ತೆ. ಮಳೆ ಬಿದ್ದಿದೆ ಅಂದರೆ ಬಟ್ಟೆ ಎಲ್ಲ ತೇವಾಗ್ಬಿಡತ್ತೆ, ಎಲ್ಲ ಒಣಗಾಕೊಳ್ಳೋಕ್ಕೆ ಎಲ್ಲ ಸಮಸ್ಯೆ ಆಗ್ಬಿಡತ್ತೆ ಆ ಕಡೆ. ಅದೊಂದು ಕಮ್ಮಿ ಮಾಡಿಕೊಂಡ್ರೆ ನಮ್ಮ ಹುಡುಗರು ನನಗೂ ಖುಷಿ ಆಗುತ್ತೆ. ಯಾಕಂದರೆ ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ, ಎಷ್ಟೋ ಜನಕ್ಕೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ, ಲಗೇಜ್ ಏನು ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ ಅಂತ. ನೋಡೋದಲ್ಲ ಫ್ರೆಂಡ್ಸ್, ನೀವು ಯಾರಾದರೂ ನೆಕ್ಸ್ಟ್ ಏನಾದ್ರು ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಆದಷ್ಟು ಲಗೇಜ್ನ ಕಡಿಮೆ ಮಾಡಿ ಅಂತಂದ್ರೆ ನಮ್ಮ ಸುದರ್ಶನ್ ಅವರು ಸಲಹೆ ಕೊಡ್ತಿದ್ದಾರೆ. ಯಾಕಂದ್ರೆ ನಮ್ಗೆ ಎನರ್ಜಿ ತುಂಬಾ ಡೌನ್ ಆಗ್ಬಿಡತ್ತೆ. ಲಗೇಜ್ ಎಷ್ಟಿದ್ರೆ ಅಷ್ಟು ಕಷ್ಟ ಆಗ್ಬಿಡತ್ತೆ. ನಮ್ಗೆ ವೆಯ್ಟ್ ಜಾಸ್ತಿ ಆದಷ್ಟು ನಮ್ಗೆ ಸೈಕಲ್ ತುಳಿಯಕ್ಕೆ ಕಷ್ಟ ಆಗ್ಬಿಡತ್ತೆ. ತಳ್ಳೋವಾಗಿರ್ಬೋದು, ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ವೆಯ್ಟ್ ಆದಷ್ಟು ಕಡಿಮೆ ಮಾಡಿ. ಅದಿದ್ರೆ ಚೆನ್ನಾಗಿರತ್ತೆ. ನಾನು ಯಾಕಂದ್ರೆ 15ರಿಂದ 14 kg ಅಷ್ಟೇ ನಾನು ಕ್ಯಾರಿ ಮಾಡ್ತಿದ್ದೆ. ನಾನು ಸ್ಟವ್ ಎಲ್ಲ ಕ್ಯಾರಿ ಮಾಡ್ತಿದ್ದೆ. ಅವಶ್ಯಕತೆ ಇದ್ದಾಗ ತಗೋಬೇಕು, ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಇವಾಗ 100 ರೂಪಾಯಿ ಕೊಟ್ರೆ ಟಿ ಶರ್ಟ್ ಸಿಗ್ಬಿಡುತ್ತೆ. ಅದಕ್ಕಂತ ಇಲ್ಲಿಂದನೇ ಒಂದು 5-10 ಟಿ ಶರ್ಟ್ ಎತ್ಕೊಂಡೋಗಿ ಆ ಕಡೆ ಬಿಸಾಗ ಯೂಸ್ ಮಾಡ್ಕೋಬಾರ್ದು. ನಮ್ಮ ಫ್ರೆಂಡ್ಸೇ ಹೇಳ್ತಿರ್ತಾರೆ, ಬ್ರೋ ನಾನು 20 ಜೊತೆ ಶರ್ಟಿಗೆ ಎತ್ಕೊಂಡ್ ಬಂದ್ಬಿಟ್ಟಿದ್ದೆ, 15 ನಾನು ಇಲ್ಲ 10 ಬಿಸಾಕ್ಬಿಟ್ಟಿದ್ದೀನಿ ಬ್ರೋ ಅನ್ನೋದು. ಅದು ಬೇಡ್ಕೋಬಾರ್ದು. ಹೋದ್ರೆ ಒಂದು 100 ರೂಪಾಯಿ ಆ ಕಡೆ ಹೋದ್ರೆ ಸಿಗ್ಬಿಡುತ್ತೆ. ಅದು ಈಸಿ ಸಿಂಪಲ್ ನಮ್ಲ. ಯಾಕಂದ್ರೆ ಡೈಲಿ ಅದೇ ಬಟ್ಟೆ ಹಾಕಿದ್ರು ಬೇಜಾರಾಗುತ್ತೆ ನಮ್ಗೆ. ಇಲ್ಲಿ ದುಡ್ಡು ಕೊಟ್ಟು ತಗೊಂಡು ಹೋಗೋ ಬದಲು ಅಲ್ಲೇ ತಗೊಂಡ್ರೆ ಬೆಸ್ಟ್ ಆಗುತ್ತೆ. ಆ ಕಡೆ ಹೋದ್ರಾಗ ಇನ್ನ ಚೀಪ್ ಸ್ವಲ್ಪ ಸಿಗ್ತಿರ್ತವೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ನಾವು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದೊಂದು ಬಟ್ಟೆ ನಾವು ಸ್ಟೇಟ್ಗೆ ಒಂದು ಟಿ ಶರ್ಟ್ ತಗೊಂಡು ಹಾಕೊಂಡಿದೀವಿ ಅಂತ ನಾವು ಪ್ರೈಸ್ ಏನಂತ ಅವ್ರಿಗೆ ಒಂಥರ ಇದು ಮಾಡ್ಕೋಬಹುದು. ಸೊ ನೀವು ಕೇದಾರ್ನಾಥ್ ರೀಚ್ ಆದ್ಮೇಲೆ ಕೇದಾರ್ನಾಥ್ ಹತ್ರ ಸೈಕಲ್ ಎಲ್ಲಿಟ್ರಿ, ಲಗೇಜ್ ಎಲ್ಲಿಟ್ರಿ? ಬ್ರೋ ನಂದು ಸೈಕಲ್ ಕೇದಾರ್ನಾಥ್ಗೆ ನಾನು ರಿಷಿಕೇಶಿಂದ ಸ್ಟಾರ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ಬಿಡ್ತು. ಅದು ನಾನು ಯಾಕಂದರೆ ನನಗೆ ಒಬ್ಬ ಕಾಮೆಂಟ್ ಮಾಡಿದ್ದ,
ನಿನ್ ಕಷ್ಟ ನನಗೆ ಯಾಕಪ್ಪ ನಮ್ಗೆ ಯಾಕಪ್ಪ ತೋರಿಸ್ತೀಯಾ ಅಂತ ಒಂದು ಹಾಕಿದ್ದ. ಅದು ನಾನು ಏನು ಮಾಡಿದೆ ಅಂದರೆ ಅವಾಗ ನಂಗೆ ತುಂಬ ಬೇಜಾರಾಗ್ಬಿಡ್ತು. ನನಗೆ ತೊಂದರೆ ಸೈಕಲ್ ತುಂಬ ತೊಂದರೆ ಕೊಡ್ತಾನೆ ಇದೆ. ಇವಾಗ ಪ್ರತಿ ಅದೇ ವಿಡಿಯೋ ಆಗ್ತಾ ಇದ್ರೆ ಏನಪ್ಪ ಇವ್ನು ತುಂಬ ಸೈಕಲ್ದು ಆಗ್ತಾನಲ್ಲಪ್ಪ, ಇವ್ನು ಏನು ಸುಮ್ಮನೆ ಸೈಕಲ್ ತೊಂದರೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ಕೊಳಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋ ಮಾಡೋದೇ ಬಿಟ್ಬಿಟ್ಟೆ ಸೈಕಲ್ದು. ಅದೇನು ಒಂದು 5 ಕಿಲೋಮೀಟರ್ಗೆ ಒಂದ್ಸತಿ ನಾನು ಬ್ಲೋ ಹೊಡಿತಿದ್ದೆ. ಬ್ಲೋ ನಿಲ್ತಾನೆ ಇಲ್ಲ, ಅಪ್ಪು ಏನು ಮಾಡೋಕ್ಕೂ ಆಗ್ತಿಲ್ಲ, ತುಂಬ ಬಿಸಿಲು. ಕಷ್ಟ ಬಿದ್ದು ಹೋಗಿ ಲಾಸ್ಟಿಗೆ ನಾನು ರುದ್ರಪ್ರಾಯಗ್ ಹತ್ರ ಸೈಕಲ್ ನಿಲ್ಲಿಸ್ಬಿಟ್ಟೆ. ಯಾಕಂದ್ರೆ ನಾನು ಮೇಲೆ ಸೈಕಲ್ ಎತ್ಕೊಂಡು ಹೋಗ್ಬೇಕಂತ ನನಗೆ ಆಸೆ ಇರಲಿಲ್ಲ. ಹೋಗ್ಬೇಕು, ನಾನು ದೇವ್ರು ನೋಡ್ಬೇಕಂತ ಆಸೆ ಇಟ್ಕೊಂಡ್ಬಂದೆ. ಮತ್ತು ಇಲ್ಲಿಂದ ಒಂದು ದೇವಪ್ರಾಗಿಂದ 70 ಕಿಲೋಮೀಟರ್ ಕೇದಾರ್ನಾಥ್. ನಾನು ಏನು ಮಾಡಿದೆ ಅಂದರೆ ಸಾಕು, ನನಗೆ ಇಷ್ಟು ದೂರ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾನು ಬಸ್ಸಲ್ಲಿ ಹೊರಟೆ. ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಸೋನ್ಪ್ರಾಯಿಗಿಂದ ಗೌರಿಕೊಂಡೆಯಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋವಾಗ ನನಗೆ ಬಂದಿದ್ದು ಒಂದು ಎಕ್ಸೈಟ್ಮೆಂಟ್ ಅಂತೂ ತುಂಬ ಆಯಿತು ಬ್ರೋ. ಯಾಕಂದರೆ ಇನ್ನೇನು ಕಾಣ್ತಲ್ಲ ಅನ್ನೋ ಮೂಮೆಂಟು, ಕೇದಾರ್ನಾಥ್ ಟೆಂಪಲ್ ದೇವ್ರು ಕಾಣಿಸ್ಬಿಟ್ರಲ್ಲ ಅನ್ನೋದು. ಹೋಗ್ತಿದ್ರೆ ಮಳೆ ಬಿದ್ರು. ನನ್ನ ಜೊತೆ ಒಬ್ಬ ಹುಡುಗ ಜಾಯ್ನ್ ಆಗಿದ್ದ ಅವಾಗ. ಪಾಪ ಆ ಹುಡುಗ ಸ್ಲೋ ತುಂಬ. ನನಗೆ ನಿಲ್ಲಕ್ಕಿಲ್ಲ ಹೋಗೋಕ್ಕಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಕಡೆ ಅವನ ಮೇಲೆ ರೇಗಾಡ್ತಿದ್ದೆ. ಬ್ರೋ ಏನು ಬ್ರೋ ನೀನು 22 ವಯಸ್ಸಾಗಿದ್ರು ತಾತ ನಡೆದಂಗೆ ನಡೀತಿಯಲ್ಲ ಬ್ರೋ ಅಂತ ರೇಗಾಡೋದು ಈ ಥರ ಮಾಡಿಕೊಂಡು ಅಂತ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದೆ. ಆದರೂ ಹೋಗೋದಾರಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್ಗಳಂತೂ ಸಿಕ್ಕಾಪಟ್ಟೆ ಕಾಣಿಸ್ತು. ಅದು ಇನ್ನೂ ತುಂಬ ಖುಷಿ ಆಯಿತು ಬ್ರೋ. ಎಲ್ಲಿ ಹೋದ್ರು ಕರ್ನಾಟಕ ಫ್ಲಾಗ್ ಕಾಣಿಸೋದು, ಅದನ್ನೆಲ್ಲರೂ ಜನ ಎತ್ಕೊಂಡ್ಬಿಟ್ಟು ಅವ್ರ ಪಾಪ ಗೊತ್ತಿಲ್ಲ ಆ ಕಡೆಯವರು ಅದನ್ನೇನು ಅನ್ಕೊಂತಿದ್ರು ಅಂದರೆ ಯಾವುದೋ ದೇವ್ರದ್ದು ಅನ್ಕೊಂಡ್ಬಿಟ್ಟು ಪಾಪ ಎಲ್ಲ ಫೋಟೋ ತಗೊಂತಿದ್ರು. ಅದು ಯಾರು ತೆಗೆದು ಒಂದು ಪಕ್ಕಕ್ಕೆ ಇಟ್ಟಿದ್ರು. ನಾನು ಮತ್ತೆ ಅದೇ ಎತ್ಕೊಂಡೋಗಿ ಕೂಚಿದ್ನೆ. ಒಂಥರ ಖುಷಿ ಬಂದ್ಬಿಟ್ಟು ನನಗೆ ಅವಾಗ. ಇವಾಗ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ನಾವು ಬುಕ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ನಾವು ಸೋನ್ಪ್ರಾಯಿಗಲ್ಲಿ ಇಲ್ಲಾಂದ್ರೆ ರಿಷಿಕೇಶಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೆ. ಮೇಲ್ಗಡೆ ಹೋದ್ರೆ ಮತ್ತೆ ನಮ್ಗೆ ಒಂದು ಟಿಕೆಟ್ ಕೊಡ್ತಾರೆ ತಗೊಂಡ್ರೆ. ಅಲ್ಲಿ ಫ್ರೀ ದರ್ಶನವೇ. ಯಾರೇ ಹೋದ್ರು ನಾನು ಸ್ಪೆಷಲ್ ನಾನು 10,000 ಕೊಟ್ಟು 5,000 ಕೊಟ್ಟು 2,000 ಕೊಟ್ಟು 1,000 ರೂಪಾಯಿ ಕೊಟ್ಟು ದರ್ಶನ ಮಾಡ್ಕೊಂತೀವಿ ಅನ್ನೋ ರೂಲ್ಸ್ ಇಲ್ಲ. ಎಲ್ರಿಗೂ ಒಂದೇ ರೂಲ್ಸು. ಅದೊಂದು ಖುಷಿ. ಯಾಕಂದ್ರೆ ಎಲ್ಲೋ ಹೋದ್ರು ಬಿಸ್ನೆಸ್ ಇದೇ ಜಾಸ್ತಿ. ಅಲ್ಲಂತೂ ಯಾರೇ ಹೋದ್ರು ನಿನ್ಗೆ ಒಂದೇ ಲೈನು, ಒಂದೇ ಕ್ಯೂ. 1 ತಾಸು ಮ್ಯಾಕ್ಸಿಮಮ್ ಅಂದ್ರೆ 1 ತಾಸಲ್ಲಿ ದರ್ಶನ ಆಗ್ಬಿಡುತ್ತೆ. ತುಂಬಾ ರಶ್ ಇದ್ರೆ 2 ಅವರ್ ತಗೋಬೋದೇನೋ. ದರ್ಶನ ಅಂತೂ ಈಸಿಯಾಗಿ ಆಗುತ್ತೆ, ಮಾಡ್ಬೋದು. ಧೈರ್ಯ ಮಾಡ್ಕೋಬೇಕೇನಂದ್ರೆ ತುಂಬಾ ಜನ ನನಗೆ ಕೇಳಿದ್ರು ಫೋನ್ ಮಾಡಿ, ಬ್ರೋ ನಡೆಯೋಕ್ಕಾಗುತ್ತಾ ಹೋಗೋಕ್ಕಾಗುತ್ತಾ ಅಂತ ಕೇಳೋರು. ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಧೈರ್ಯ ಇರ್ಬೇಕಷ್ಟೇ ಹೋಗ್ತೀನಿ ಅಂತ. ಅದು ಮಾಮೂಲಿ ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಎಲ್ಲ ಆಗ್ತಿರ್ತವೆ. ಆ ದೇವ್ರ ದೈವ ನನಗಂತೂ ಒಂದು ಕಡೆನೂ ಆಗಿಲ್ಲ. ನಾನು ಮುಗಿಸ್ಕೊಂಡು ಬಂದಿದ್ದು ಸೆಕೆಂಡ್ ಡೇನೆ ಸ್ಟಾರ್ಟ್ ಆಗಿತ್ತು. ಮಳೆ ಇಲ್ಲ, ತಣ್ಣಗೆ ಬಿಸಿಲಿತ್ತು. ತುಂಬ 2 ದಿನ ಅಲ್ಲೇ ಸ್ಟೇ ಮಾಡಿದ್ದೆ. 3 ಸತಿ ದೇವ್ರ ದರ್ಶನ ಮಾಡ್ಕೊಂಡಿದ್ರು. ನೀವು ಟ್ರೆಕ್ಕಿಂಗ್ ಮಾಡಿದಾಗ ಟ್ರೆಕ್ಕಿಂಗ್ ಎಷ್ಟೊತ್ತು ಮಾಡಿದ್ರಿ? ನಂದು ನಂದು ಒಂದು 6 ಅವರ್ಸ್ ಮಾಡಿದ್ದೀನಿ ಬ್ರೋ. 6 hours. ಈಸಿಯಾಗಿರುತ್ತೆ ಬ್ರೋ. ಅದೇ ಮೇನ್ ಏನಂದ್ರೆ ಟ್ರೆಕ್ಕಿಂಗ್ ಮಾಡೋವಾಗ ಇನ್ನೊಂದು ಏನಂದ್ರೆ ನಮ್ಮ ಸೈಕ್ಲಿಸ್ಟ್ ಅವರೇ ಆಗಲಿ ಬೈಕರ್ಸ್ ಆಗಲಿ ನಾವು ಟೆಂಟ್ ಹಾಕೊಳ್ಳೋಣ ಅಂತ ಎತ್ಕೊಂಡು ಹೋಗೋರು ಜಾಸ್ತಿ. ನಾವು ಅಲ್ಲೇ ಮಾಡ್ಕೊಳ್ಳೋಂತ ಅಂತ ಫೀಲ್ ಮಾಡೋಣ ಅವರು. ಯಾಕಂದ್ರೆ ಅವ್ರೊಂದು ಫೀಲ್ ಅದು ಎತ್ಕೊಂಡು ಹೋಗಿ ಹಾಕೊಂಡ್ರೆ ಅಂತ ಅಲ್ಲಿ ಏನೊಂದು ಸಮಸ್ಯೆ ಏನಂದ್ರೆ ತುಂಬಾ ಚಳಿ, ಐಸು, ಒಂದೊಂದು ಟೈಮ್ ಒಂದೊಂದು ಥರ ಇರುತ್ತೆ. ಅಲ್ಲಿ ಟೆಂಟ್ ಅನ್ನೋದು ತುಂಬಾ ಕಾಸ್ಟ್ ಅಂತ ಹೇಳ್ತಿರ್ತಾರೆ ಜನ ಎಲ್ಲ. ಬ್ರೋ ಅಲ್ಲ 200-300 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ. ಒಂದು 5 ಜನ ಆಗಿದೆ ಅಂದ್ರೆ 1,000 ರೂಪಾಯಿ ಒಳಗಡೆ ಸಿಗ್ಬಿಡುತ್ತೆ. ಬೆಡ್ಶೀಟು, ಚಾರ್ಜಿಂಗ್ ಪಾಯಿಂಟು ಪ್ರತಿಯೊಂದು ಸಿಗ್ತದೆ. ನಾವು ಹೋದ್ರೆ ನಮ್ ಚಾರ್ಜಿಂಗ್ ಪಾಯಿಂಟ್ ಇರಲ್ಲ. ಬೆಡ್ಶೀಟ್ ನಾವು ನಾರ್ಮಲ್ ಎತ್ಕೊಂಡು ಹೋಗ್ತೀವಿ, ಚಳಿಗೆ ತಳ್ಕೊಳಕ್ಕಾಗಲ್ಲ. ಇವೆಲ್ಲ ತೊಂದರೆ. ಅದು ಮೈನಸ್. ಅವ್ರು ಮಾಡೋದೇ ತಪ್ಪು ಮಾಡ್ತಿರೋದು. ಅದೊಂದು ಮೈನಸ್ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಲಗೇಜ್ ಜಾಸ್ತಿ ಆಗ್ಬಿಡತ್ತೆ, ನಡೆಯಕ್ಕಾಗಲ್ಲ, ಕಷ್ಟ ಅಂತ ತುಂಬಾ ಜನ ಲಗೇಜ್ ಜಾಸ್ತಿ ಅಂತಾರೆ. ಟೆಂಟ್ಗಳು ಈಸಿಯಾಗಿ ಸಿಗ್ತವೆ. ಅದೊಂದು ಕಮ್ಮಿ ಮಾಡ್ಕೊಂಡು ಆರಾಮಾಗಿ ಟೆಂಟ್ ತಗೊಂಡ್ರೆ ಅವ್ರಿಗೆ ಬೆಸ್ಟ್. ಸೊ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ನಾವೇ ಸ್ವಂತ ಟೆಂಟ್ ತಗೊಂಡೋಗಿ ಹಾಕೊಳ್ಳೋಣ ಅಂತ ಹೇಳಿದ್ರೆ ನಮ್ಮ ಹತ್ರ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಗಳು ಲೈಕ್ ಚಾರ್ಜಿಂಗ್ ಪಾಯಿಂಟ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು. ಸೊ ಆ ಟೆಂಪರೇಚರ್ನ ಕಂಟ್ರೋಲ್ ಮಾಡೋ ಬೆಡ್ಶೀಟ್ ನಮ್ಮ ಹತ್ರ ಇರಲ್ಲ. ಸೊ ಹಾಗಾಗಿ ಆ ಟೆಂಟ್ ನಾವ್ ಇಲ್ಲಿಂದ ತಗೊಂಡೋಗೋ ಬದಲು ಅಲ್ಲಿಗೆ ಹೋಗಿ ಒಂದು 200 ರೂಪಾಯಿಂದ 500 ರೂಪಾಯಿವರೆಗೂ ಆಗುತ್ತಷ್ಟೇ. ಸೊ ಅವರೆಲ್ಲ ಆ ವೆದರ್ಗೆ ಯಾವ ತರ ಸೂಟ್ ಆಗುತ್ತೋ ಆ ತರ ಎಲ್ಲ ಸೆಟಪ್ ಮಾಡಿ ಇಟ್ಟಿರ್ತಾರೆ. ಬೆಡ್ಶೀಟ್ ಆಗಿರ್ಬೋದು, ಚಾರ್ಜಿಂಗ್ ಪಾಯಿಂಟ್ ಆಗಿರ್ಬೋದು, ಸ್ನಾನ ಮಾಡಕ್ ನೀರ್ ಆಗಿರ್ಬೋದು. ಸೊ ಪ್ರತಿಯೊಂದು ಅಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಅದೇ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಹೋಗ್ತೀರಾ ಅಂದ್ರೆ, ಸೊ ನೀವು ಇಲ್ಲಿಂದ ಕಷ್ಟ ಪಟ್ಕೊಂಡು ಎತ್ಕೊಂಡು ಹೋಗೋ ಬದಲು ಸೊ ಅಲ್ಲೇ ಒಂದು 200 ರೂಪಾಯಿ ಕೊಟ್ಟು ತಗೋಬಹುದಲ್ವಾ? 200-300 ರೂಪಾಯಿ ಸಿಂಗಲ್ ಇಬ್ಬರಿದ್ರೆ 400 ರೂಪಾಯಿ 200 ರೂಪಾಯಿ. 10 ಜನ ಇದ್ರು ಆರಾಮ 1,500 ರೂಪಾಯಿ ಒಳಗಡೆ ಸಿಕ್ಬಿಡ್ತವೆ. ತುಂಬಾ ಇದಾವೆ. ಸೊ ಹಾಗಾಗಿ ಇಲ್ಲಿಂದ ಕಷ್ಟಪಟ್ಟು ಹೋಗೋ ಬದಲು ಸೊ ಅಲ್ಲೇ ಹೋಗ್ಬಿಟ್ಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಸುದರ್ಶನ್ ಅವರಾದ್ರೆ ಹೇಳ್ತಿದ್ದಾರೆ. ಸೊ ಇಷ್ಟಿಗೆ ಈ ಮಾತುಕತೆ ಮುಗೀತು. ನನ್ನಲ್ಲಿದ್ದ ಕ್ವಶನ್ಸ್ ಎಲ್ಲ ಕೇಳದೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರು.
ಸೊ ಇನ್ನ ನನ್ನ ರೈಡ್ ಬಗ್ಗೆ ಹೇಳ್ತೀನಿ. ಸೊ ಬ್ರೋ, ನಾನು ಆಲ್ ಇಂಡಿಯಾ ರೈಡ್ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ ಕಡೆಯಿಂದ ಏನಾದ್ರು ನನಗೆ ಸಲಹೆ ಏನಾದ್ರು ಸಿಗ್ತದೆ? ಬ್ರೋ, ನೀವು ಬೈಕಲ್ಲಿ ಇರ್ಬೋದು. ನೀವು ಬೈಕಲ್ಲಿ ಮಾಡ್ತಿದ್ದೀರಲ್ಲ, ನಿಮ್ದು ಅಷ್ಟೇ. ನೀವೇನಂದ್ರೆ ಬಜೆಟ್ಲಿ ನೀವು ಜಾಸ್ತಿ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವತ್ತೇ ಆಗ್ಲಿ ನಾವು ಟ್ರಾವೆಲಿಂಗ್ ಮಾಡೋವಾಗ ಏನಂದ್ರೆ ನಾವು ಪೆಟ್ರೋಲ್ ಬಂಕೆ ಹುಡ್ಕೊಡ್ಬೇಕು. ಯಾವ ಕಡೆನೂ ನಮ್ಮ ಕರ್ನಾಟಕ ಕಡೆ ಏನಂದ್ರೆ ಸ್ವಲ್ಪ ನಾರ್ಮಲ್ ಜನನೇ ಇರ್ತಾರೆ. ಆ ಕಡೆ ಹೋದ್ಮೇಲೆ ಪೆಟ್ರೋಲ್ ಬಂಕಲ್ಲಿ ಆರಾಮಾಗಿ ನಿಮ್ಮ ಬೈಕಲ್ಲ ಸ್ವಲ್ಪ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಜಾಸ್ತಿ ಆದ್ರೂ ಆರಾಮಾಗಿ ಹೋಗ್ಬೋದು. ಸ್ಟೇ ಅಲ್ಲೇ ಮಾಡಿ. ಯಾಕಂದ್ರೆ ರೂಮ್ ತಗೊಂಡ್ರೆ ಸುಮ್ಮನೆ ನೀವು ಒಂದು ನೈಟಿಗೆ 500 ರೂಪಾಯಿ ವೇಸ್ಟು, ಇಲ್ಲಾಂದ್ರೆ 1000 ರೂಪಾಯಿ ಆಗ್ಬಿಡುತ್ತೆ ಒಂದ್ ಕಡೆ. ನೀವು ಬೆಡ್ಶೀಟ್ ಆರಾಮಾಗಿ ಕ್ಯಾರೇಜ್ ಮಾಡ್ಬೋದು. ನೀವು ಟೆಂಟಲ್ಲಿ ಏನಂದ್ರೆ ನೀವು ಬೆಡ್ಶೀಟ್ ಇಲ್ಲ ಅಂದ್ರೆ ಆರಾಮಾಗಿ ಮಾಡ್ಬೋದು. ಈ ಕಡೆ ಎಲ್ಲ ಅಲ್ಲಿ ಹೋದ್ರೆ ಕೇದಾರ್ನಾಥ್ ಕಡೆ ಸ್ವಲ್ಪ ತೊಂದರೆ ಆಗುತ್ತೆ. ಅದೊಂದು ಊಟ ಯಾವತ್ತೇ ಆಗ್ಲಿ ಸ್ಟ್ಯಾಂಡರ್ಡ್ ನಾವು ಹೋಗ್ಬಾರ್ದು. ನಾವ್ಯಾಕಂದ್ರೆ ಹೋಗೋದು ಬಜೆಟ್ ಖರ್ಚು ಮಾಡ್ಕೊಳಕ್ ಹೋಗಲ್ಲ. ಎಷ್ಟು ಕಮ್ಮಿ 1 ರೂಪಾಯಿ ಕಮ್ಮಿ ಆದ್ರೂ ನಮ್ಗೆ ಸೇವ್ ಆದಂಗೆ. ಅದೊಂದು ಮಾಡ್ಕೊಂಡು ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಬೋದು. ನಿಮ್ಗೆ ಏನಂದ್ರೆ ದಾರಿಲಿ ಹೋಗೋವಾಗ ನೀವು ಬೆಳಗ್ಗೆ ನಿಮ್ಗೆ ಬೈಕರ್ಸ್ ಅಷ್ಟೇ, ಸೈಕಲಿಸ್ಟ್ ಅಷ್ಟೇ, ಜರ್ನಿ ಅನ್ನೋದು ಬೆಳಗ್ಗೆನೆ ಮಾಡ್ಬೇಕು. ಪಕ್ಕ ಬೆಳಗ್ಗೆ 6 ಗಂಟೆಯಿಂದ ನೀವು ಬೈಕರ್ಸ್ ಒಂದು 10 ಗಂಟೆಗೆ ಮಾಡಿದ್ರೆ ಮತ್ತೆ ನೀವು 4 ಗಂಟೆ ತನಕ ರೆಸ್ಟ್ ಮಾಡಿದ್ರು 4 ಗಂಟೆಯಿಂದ 8 ಗಂಟೆಗೆ ಜರ್ನಿ ಮಾಡ್ಬೇಕು. ಇದೊಂದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ನಾನು ತುಂಬಾ ಜನ ನಮ್ಮ ಬೈಕರ್ಸ್ ಸಿಕ್ಕಿದ್ರು. ಆ ಜೈಪುರ್ ಅವರು ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು ನನಗೆ. ಅವರು ಹಿಂಗೆ ಅಂತ ಕೊಟ್ಟರು. ಈ ಥರ ಮಾಡಿಬ್ರು, ನಿಮ್ಗೆ ಬೆಸ್ಟ್ ಆರಾಮಾಗಿರುತ್ತೆ ಜರ್ನಿ. ನಿಮ್ಗೆ ಏನು ಫೈನ್ ಆಗಲ್ಲ, ಕಾಲು ನೋವು ಈ ಥರ ಏನಿರಲ್ಲ. ಆದಷ್ಟು ಹೆಲ್ಮೆಟ್ ಕಂಪಲ್ಸರಿ ಹಾಕಿರಿ, ಎಲ್ಲಿ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಒಂದೊಂದು ಕಡೆ ಜನಗಳು ರ್ಯಾಶ್ ಆಗಿರ್ತಾರೆ, ಅದು ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕು. ಸೊ ಇವ್ರು ಹೇಳ್ತಿರೋದು ಏನಂದ್ರೆ ಲೈಕ್ ಸ್ಪೇಸ್ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಮಾಡಿ, ಹೋಟೆಲ್ಸ್ ಏನು ಅಷ್ಟೊಂದು ಜಾಸ್ತಿ ತಗೋಬೇಡಿ. ಬಿಕಾಸ್ ಅಲ್ಲೊಂದು 500ರಿಂದ 1000 ರೂಪಾಯಿ ಸೇವ್ ಆದ್ರೆ ನಮಗೆ ಇನ್ನೊಂದು ದಿನ ಎಕ್ಸ್ಟ್ರಾ ಅದೇ ಖರ್ಚು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಇನ್ನೊಂದು ಫುಡ್ಡಿನ ವಿಚಾರಕ್ಕೆ, ಸೊ ಎಷ್ಟೊಂದು ಜನ ಟ್ರಾವೆಲರ್ಸ್ನ ನಾನು ನೋಡಿದ್ದೀನಿ. ಟ್ರಾವೆಲ್ ಮಾಡಿದಾಗೆಲ್ಲ 5 ಸ್ಟಾರ್ ಹೋಟೆಲ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋದಾಗ್ಲಿ, ಟೀ ಕುಡಿಯೋದಾಗ್ಲಿ ಮಾಡ್ತಾರೆ. ಸೊ ಅವ್ರ ಹತ್ರ ದುಡ್ಡಿರುತ್ತೋ ಇಲ್ಲ ಅಥವಾ ಏನಾದ್ರು ತೋರಿಸ್ಕೋಬೇಕಂತ ಮಾಡ್ತಾರೋ ಅದು ನಂಗಂತೂ ಗೊತ್ತಿಲ್ಲ. ಸೊ ನಮ್ಮ ಅನಿಸಿಕೆ ಏನು ಅಂದ್ರೆ, ಸೊ ಆ ಹೋಟೆಲ್ಸ್ ಅಲ್ಲಿ ತಿನ್ನೋ ಬದಲು ಆರಾಮಾಗಿ ಎಲ್ಲಾದ್ರೂ ಲೋಕಲ್ ಅಲ್ಲಿ ತಿಂದು ಅಲ್ಲಿ 500 ರೂಪಾಯಿ ಬಿಲ್ ಮಾಡ್ಕೊಳ್ಳೋ ಬದಲು 50 ರೂಪಾಯಿ ಬಿಲ್ ಮಾಡ್ಕೊಂಡು ಆ ದುಡ್ಡನ್ನ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡ್ಕೋಬಹುದು ಆ ದುಡ್ಡನ್ನ ಅಂತ ಹೇಳ್ಬಿಟ್ಟು ಸುದರ್ಶನ್ ಅದು ಬೆಸ್ಟ್. ಇಲ್ಲ, ಅದು ಲೋಕಲ್ ಫುಡ್ ನಮ್ಗೆ ಒಂಥರ ಮನೆ ಫುಡ್ ಇದ್ದಂಗೆ ಇರುತ್ತೆ. ತಿನ್ನಕ್ಕೆ ಸ್ವಲ್ಪ ತಿಂದಂಗೆ ಇರುತ್ತೆ. ಸ್ಟ್ಯಾಂಡರ್ಡ್ ಆಗಿ ಹೋಗ್ಬಿಟ್ರೆ ಒಂದು ರೋಟಿ 500 ಹಾಕ್ಬಿಡ್ತಾರೆ, 30-40 ರೂಪಾಯಿ ಹಾಕ್ತಾನೆ. ಬಟ್ ಅದಕ್ಕೆ ನಮ್ಗೆ ಏನು ಇರಲ್ಲ. ಸುಮ್ನೆ ಕಾಸ್ಟ್ ಕೊಟ್ಟು ಚೇರ್ ಮೇಲೆ ಕುತ್ಕೊಂಡು ಅದೇನೋ ಅಂತಾರಲ್ಲ AC ಅಲ್ಲಿ ಕುತ್ಕೊಂಡ್ ಬಂದಂಗೆ ಇರುತ್ತೆ. ಬಿಟ್ರೆ ಏನು ಫುಡ್ ಸ್ಯಾಟಿಸ್ಫೈ ಇರಲ್ಲ ಬ್ರೋ. ತುಂಬಾ ನಾನು ನೋಡಿದೀನಿ. ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ದಯವಿಟ್ಟು ಲೋಕಲ್ ಫುಡ್ ನ ಎಕ್ಸ್ಪೀರಿಯನ್ಸ್ ಮಾಡಿ. 5 ಸ್ಟಾರ್ ಹೋಟೆಲ್ಸ್, ದೊಡ್ಡ ದೊಡ್ಡ ಹೋಟೆಲ್ಸ್ ನ ಕಡಿಮೆ ಮಾಡಿ ಅಂತ ನಾವಿಬ್ರು ನಮ್ಮ ಅಭಿಪ್ರಾಯ ನಾವು ತಿಳಿಸ್ಕೊಟ್ಟಿದೀವಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅದು ನಿಮಗೆ ಬಿಟ್ಟಿದ್ದು. ಸೊ ಇಷ್ಟು ನಮ್ಮಿಬ್ಬರು ಮಾತುಕತೆ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.